ಜುಂಜಪ್ಪನ ಚರಿತ್ರೆ. ಸಮುದ್ರದ ಅಲೆಗಳು ಏರಿಳಿದಂತೆ, ಹಗಲು ರಾತ್ರಿಗಳಾದಂತೆ, ಕಾಲಚಕ್ರ ಉರುಳಿದಂತೆ ಯುಗ ಯುಗಗಳು ಮರಳಿ ಬರುತ್ತವೆ. ಅನೀತಿ ಅಧರ್ಮಗಳು ತಲೆ ಎತ್ತಿ ನಿಂತಾಗ ಭಗವಂತನು ಧರ್ಮದ ಪ್ರತಿಷ್ಠಾಪನೆಗಾಗಿ ಹಲವಾರು ಅವತಾರಗಳಲ್ಲಿ ಜನಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಿರುವುದನ್ನು ವೇದ ಪುರಾಣಗಳು ಶ್ರುತಿಪಡಿಸಿ, ಶ್ರೀಕೃಷ್ಣ ಪರಮಾತ್ಮನು 16 ಅವತಾರಗಳಲ್ಲಿ ಜನ್ಮ ತಾಳಿದಂತೆ ಭಕ್ತರ ವತ್ಸಲನಾದ ಶಂಕರನು ಭಕ್ತರಲ್ಲಿ ಭಕ್ತನಾಗಿ ಪವಾಡಗಳನ್ನು ಸೃಷ್ಟಿಸಿ ಸತ್ಯದ ಹಿರಿಮೆಯನ್ನು ಸಾರಿದ್ದಾನೆ. ಕೈಲಾಸದ ಶಿವನ ಒಡ್ಡೋಲಗದ ಚಿತ್ರಣ ಅಂಡರ್ಲೈನ್. ಕೈಲಾಸದಲ್ಲಿ ವಜ್ರಖಚಿತವಾದ ಕಂಬದಿಂದೊಪ್ಪುವ ಸಭಾಮಂಟಪದ ಮಧ್ಯಭಾಗದಲ್ಲಿ ಸುವರ್ಣ ಗದ್ದಿಗೆ ಇತ್ತು. ಅದರ ಮೇಲೆ ಶಿವನು ಮಂಡಿಸಿದ್ದಾನೆ. ಶಿವನ ಎಡತೊಡೆಯ ಮೇಲೆ ಗೌರಿ ದೇವಿಯು ಕುಳಿತಿದ್ದಾಳೆ. ಒಂದು ಕಡೆ ಮಹರ್ಷಿಗಳು, ಮತ್ತೊಂದು ಕಡೆ ದೇವರ್ಷಿಗಳು, ಯಕ್ಷ ಕಿನ್ನರ ಕಿಂಪುರುಷರು, ಅಷ್ಟದಿಕ್ಪಾಲಕರೆಲ್ಲರೂ, ಗರುಡ ಗಂಧರ್ವರು ಕುಳಿತು ವೇದ ಧರ್ಮಗಳ ಬಗ್ಗೆ ಚರ್ಚೆ ಮಾಡುತ್ತಿದ್ದಾರೆ. ಆ ಸಮಯಕ್ಕೆ ಸರಿಯಾಗಿ ತುಳಸಿ ಪತ್ರೆಯ ಹಾರವನ್ನು ಕೊರಳಲ್ಲಿ ಹಾಕಿಕೊಂಡು ಕೈಯಲ್ಲಿ ತಂಬೂರಿಯನ್ನು ಹಿಡಿದು ಬಾರಿಸುತ್ತಾ ಶಿವಧ್ಯಾನ ಮಾಡುತ್ತಾ ಹಂಸವನ್ನೇರಿ ಆಕಾಶ ಮಾರ್ಗದಿಂದ ಶಿವನ ಸಭೆಗೆ ಬಂದ ಶಿವ ಪಾರ್ವತಿಯರಿಗೆ ಕರಮುಗಿದು ಶಿರಬಾಗಿ ನಮಸ್ಕರಿಸಿ ನಿಂತಿದ್ದಾರೆ. ಶಿವ ನಾರದರ ಸಂಭಾಷಣೆ ಅಂಡರ್ಲೈನ್. ನಮಸ್ಕರಿಸಿ ನಿಂತಿರುವ ನಾರದನನ್ನು ನೋಡಿದ ಶಿವನು, ಏನಯ್ಯ ನಾರದ ಮಹರ್ಷಿಗಳೇ, ಎಲ್ಲೆಲ್ಲಿ ಸಂಚಾರ ಮಾಡಿಕೊಂಡು ಬಂದಿರುವಿರಿ? ಏನೇನು ವಿಶೇಷವನ್ನು ಕಂಡಿರಿ? ಭೂಲೋಕದಲ್ಲಿ ಮಾನವರು ಸತ್ಯ ಧರ್ಮಗಳ ಪರಿಪಾಲನೆ ಮಾಡುತ್ತಿದ್ದಾರೆಯೇ ಎಂದು ಕೇಳಿದನು. ತಕ್ಷಣವೇ ನಾರದ ಮಹಾಮುನಿಯು, ಮಹಾದೇವ, ಭೂಲೋಕದಲ್ಲಿ ಮಾನವರೆಲ್ಲರೂ ದೇವರಲ್ಲಿ ಭಕ್ತಿ ಇಲ್ಲದೆ ಮೂರ್ಖರಾಗಿ ಪಾಪ ಕಾರ್ಯಗಳನ್ನು ಮಾಡುತ್ತಾ ನರಕ ಕೂಪದಲ್ಲಿ ಬಿದ್ದು ನರಳಾಡುತ್ತಿದ್ದಾರೆ. ಆದುದರಿಂದ ಕೃಪೆ ತೋರಿ ದಯಮಾಡಿ ಭೂಲೋಕದಲ್ಲಿ ಅವತರಿಸಿ ದುಷ್ಟರನ್ನು ಶಿಕ್ಷಿಸಿ ಮಾನವರಲ್ಲಿ ದೈವ ಭಕ್ತಿ ಉಂಟಾಗುವಂತೆ ಮಾಡಬೇಕೆಂದು ಪ್ರಾರ್ಥಿಸಿದನು. ಈ ಮಾತುಗಳನ್ನು ಕೇಳಿದ ಕ್ಷಣ ಸಭೆಯಲ್ಲಿದ್ದವರೆಲ್ಲರೂ ನಾರದರ ಮಾತಿಗೆ ದನಿಗೂಡಿಸಿ ಭೂಲೋಕದಲ್ಲಿ ಅವತರಿಸಿ ಲೋಕ ಕಲ್ಯಾಣವನ್ನುಂಟು ಮಾಡಬೇಕೆಂದು ಶಿವನನ್ನು ಪ್ರಾರ್ಥಿಸಿದರು. ನಾರದನ ಮಾತನ್ನು ಆಲಿಸಿದ ಶಂಕರನು ಸ್ವಲ್ಪ ಹೊತ್ತು ಧ್ಯಾನಮಗ್ನಾಗಿ ಭೂಲೋಕವನ್ನು ವೀಕ್ಷಿಸಿದನು. ತಕ್ಷಣವೇ ಭೂಮಂಡಲದಲ್ಲಿದ್ದ ಕಲ್ಯಾರಳ್ಳಿ ಎಂಬ ಗ್ರಾಮದಲ್ಲಿ ಕಡು ಬಡವನಾಗಿ ಶಿವಭಕ್ತನಾಗಿ ದನ ಕಾಯುತ್ತಿರುವ ಗೊಲ್ಲರ ಬಾಲಕ ಕಣ್ಣಿಗೆ ಬಿದ್ದಿದ್ದಾನೆ. ಶಿವ ಪಾರ್ವತಿಯರ ಸಂಭಾಷಣೆ ಅಂಡರ್ಲೈನ್. ಧ್ಯಾನ ಮಗ್ನನಾಗಿದ್ದ ಶಂಕರನು ಕಣ್ತೆರೆದು ತೊಡೆಯ ಮೇಲೆ ಕುಳಿತಿದ್ದ ಗೌರಿಯನ್ನು ನೋಡಿದ. ಅಸನ್ಮುಖಳಾಗಿ ಕುಳಿತಿದ್ದ ಗೌರಿಯು ಶಂಕರನಿಗೆ ವಿನಯದಿಂದ, ಮಹಾದೇವ, ನಾರದರ ಮತ್ತು ದೇವರ್ಷಿಗಳ ಕೋರಿಕೆಯಂತೆ ತಾವು
ಭೂಲೋಕದಲ್ಲಿ ಅವತರಿಸಿ ಲೋಕ ಕಲ್ಯಾಣವನ್ನು ಉಂಟು ಮಾಡಬೇಕೆಂದು ಕೋರುತ್ತಿರುವಷ್ಟರಲ್ಲಿ ಶಿವನು ಅಂತರಂಗದಲ್ಲಿ ಯೋಚಿಸಿ ಗೊಲ್ಲರ ಬಾಲಕ ಕೆಂಪಣ್ಣ ಮಲ್ಲಪ್ಪ ಎಂಬ ಶಿವಭಕ್ತ ಮದುವೆಯಾದ ನಂತರ ಅವರ ಗರ್ಭದಲ್ಲಿ ವೀರಭದ್ರ, ಷಣ್ಮುಖ, ನಂದಿ ಹಾಗೂ ದೇವಕನ್ಯೆ ಜನಿಸುವಂತೆ ಆಜ್ಞಾಪಿಸಲು ನಿರ್ಧರಿಸಿದ. ತಕ್ಷಣವೇ ವೀರಭದ್ರ, ಷಣ್ಮುಖ, ನಂದಿ ಹಾಗೂ ದೇವಕನ್ಯೆಯರನ್ನು ಕರೆದು ಲೋಕ ಕಲ್ಯಾಣಕ್ಕೆ ಭೂಲೋಕದಲ್ಲಿ ಅವತರಿಸಲು ಸಿದ್ಧರಾಗಿರಿ, ಆ ಸಮಯವನ್ನು ನಿರೀಕ್ಷಿಸಿರಿ ಎಂದು ಆಜ್ಞೆ ಮಾಡಿದ್ದಾನೆ. ಆ ಸಮಯವನ್ನು ವೀರಭದ್ರ, ನಂದಿ, ಷಣ್ಮುಖ ಹಾಗೂ ದೇವಕನ್ಯೆ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಾರೆ. ಕೆಂಗುರಿ ಮಲ್ಲಪ್ಪ ಅಥವಾ ಕೆಂಪಣ್ಣ ಮಲ್ಲಪ್ಪನ ಜನ್ಮ ವೃತ್ತಾಂತ. ಭೂಲೋಕದಲ್ಲಿ ಕಳ್ಯಾರಳ್ಳಿ ಎಂಬ ಗ್ರಾಮದಲ್ಲಿ ಶಿವಭಕ್ತ, ಸತ್ಯನಿಷ್ಠ, ಸೌಹೃದಿಗಳಾದ ದೇವರ ದಯಮಾರ ಮತ್ತು ಅವನ ಧರ್ಮಪತ್ನಿ ಕಂಬಕ್ಕ ಎಂಬುವರ ಗರ್ಭ ಸಂಜಾತನಾಗಿ ಕೆಂಗುರಿ ಮಲ್ಲಪ್ಪ ಜನಿಸಿದ. ಕಡು ಬಡತನದಲ್ಲಿ ಹೊಟ್ಟೆಗೆ ತಿನ್ನಲು ಅನ್ನವಿಲ್ಲದೆ ಜೀವನ ಸಾಗಿಸುತ್ತಿದ್ದ. ಜೀವನದಲ್ಲಿ ನೊಂದ ಕೆಂಗುರಿ ಮಲ್ಲಪ್ಪ ಗೇಣು ಹೊಟ್ಟೆಯ ಮತ್ತು ಮಾರುದ್ದ ಬಟ್ಟೆಗಾಗಿ ಕಡು ಬಡತನದ ಇಂದ ತತ್ತರಿಸಿ ಕಂಗಾಲಾಗಿ ಜೀವನ ನಡೆಸುತ್ತಿದ್ದಾರೆ. ಹೊಳವನಾರು ಒಂದಟ್ಟಿ ಆಲೇಗೌಡನ ಮನೆಯಲ್ಲಿ ದನಗಳನ್ನು ಕಾಯಲು ಒಪ್ಪಿ ದನಗಳನ್ನು ಕಾಯುತ್ತಾ ಕಾಲಹರಣ ಮಾಡುತ್ತಿದ್ದಾರೆ. ಕೆಂಪಣ್ಣ ಮಲ್ಲಪ್ಪ ಸತ್ಯಸದ್ಧನಾಗಿ ಹೊಳವನಾರು ಹೊನ್ನಟ್ಟಿ ಆಲೇಗೌಡನಿಗೆ ಪ್ರೀತಿ ಪಾತ್ರನಾಗಿ ಬೆಳೆದ. ಕೆಂಪಣ್ಣ ಮಲ್ಲಪ್ಪನ ಸತ್ಯ ನಿಷ್ಠೆಯನ್ನು ಕಂಡು ಬೆರಗಾಗಿ ಹೊಳವನಾರು ಹೊನ್ನಟ್ಟಿ ಆಲೇಗೌಡ ಮತ್ತು ಅವನ ಧರ್ಮಪತ್ನಿ ತುಂಬು ಹೃದಯದಿಂದ ಪ್ರೀತಿಸುತ್ತಿದ್ದರು. ಅಷ್ಟರಲ್ಲಿಯೇ ಕೆಂಪಣ್ಣ ಮಲ್ಲಪ್ಪನ ತಂದೆ ತಾಯಿಗಳು ದೈವಾಧೀನರಾದರು. ದಿಕ್ಕಿಲ್ಲದೆ ಅಡಲುತ್ತಿದ್ದ ಕೆಂಪಣ್ಣ ಮಲ್ಲಪ್ಪನಿಗೆ ಹೊಳವನಾರು ಹೊನ್ನಟ್ಟಿ ಆಲೇಗೌಡ ಮತ್ತು ಅವನ ಪತ್ನಿ ಹಾಲಮ್ಮ ಕೆಂಪಣ್ಣ ಮಲ್ಲಪ್ಪನ ಯೋಗಕ್ಷೇಮಕ್ಕೆ ಟಂಕ ಕಟ್ಟಿ ನಿಂತರು. ಕಾಲ ಕಳೆದಂತೆ ಬಾಲಕ ಬೆಳೆದ. ಪ್ರಾಪ್ತ ವಯಸ್ಕನಾದ ಕೆಂಪಣ್ಣ ಮಲ್ಲಪ್ಪನಿಗೆ ಮದುವೆ ಮಾಡಬೇಕೆಂದು ಹೊನ್ನಟ್ಟಿ ಆಲೇಗೌಡ, ಅವನ ಧರ್ಮಪತ್ನಿ, ತಂದೆ ತಾಯಿಗಳು ಸ್ಥಾನದಲ್ಲಿ ನಿಂತು ಸತ್ ಸಂಪ್ರದಾಯದ ಹೆಣ್ಣಿಗಾಗಿ ಹುಡುಕಲು ಪ್ರಾರಂಭಿಸಿದರು. ಹೊನ್ನಟ್ಟಿ ಆಲೇಗೌಡ ಮತ್ತು ಪತ್ನಿ ಹಾಲಮ್ಮ ಕೆಂಪಣ್ಣ ಮಲ್ಲಪ್ಪನಿಗೆ ಹೆಣ್ಣು ಹುಡುಕಲು ಹೊರಟರು. ಕಂಚಿನ ದಟ್ಟಿಯನ್ನು ಸುತ್ತಿಕೊಂಡು, ಕಂಚಿನ ಕಡಗವನ್ನು ಕೈಯಲ್ಲಿ ಧರಿಸಿಕೊಂಡು, ಕರಿಯ ಕಂಬಳಿಯನ್ನು ಹೆಗಲ ಮೇಲೆ ಹಾಕಿಕೊಂಡು, ಕೈಯಲ್ಲಿ ಕರಿಯ ಕೋಲೊಂದನ್ನು ಹಿಡಿದುಕೊಂಡು ಹೆಣ್ಣು ಹೊಟ್ಟೆ ಚೀಲವನ್ನ ಪಕ್ಕದಲ್ಲಿ ಸಿಕ್ಕಿಸಿಕೊಂಡು ಪಟ್ಟದ ಹೆಂಡತಿ ಆನಮ್ಮನನ್ನು ಕರಡಿಗೊಲ್ಲರಲ್ಲಿ ಪ್ರಮುಖರಾಗಿದ್ದ ಕುಲದ ವಂಶಸ್ಥನಾದ ಪೂಜಾರಿ ಚಿಕ್ಕಜುಂಜ ಎಂಬುವನನ್ನು ಮತ್ತು ಗ್ರಾಮದ ಕೋಲುಕಾರನನ್ನು ಮುತ್ತೈದೆಯರನ್ನು ಕರೆದುಕೊಂಡು ಅಲ್ಲಿ ಇಲ್ಲಿ ಸುತ್ತಾಡಿ ಕೊನೆಗೆ ಕಳ್ಯಾರಹಳ್ಳಿಗೆ ಸಮೀಪದಲ್ಲಿದ್ದ ಕಂಗಾರಗೊಲ್ಲರಟ್ಟಿಯ ದೊಡ್ಡ ಚಿನ್ನೇಗೌಡರ ಮುದ್ದಿನ ಮಗಳು ಚಿನ್ನಮ್ಮನನ್ನು ಕೇಳಲು
ಕಂಗಾರ ಹಟ್ಟಿಗೆ ಬಂದರು.